ನಮಸ್ಕಾರ ಸ್ನೇಹಿತರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಭಾರತೀಯ ರೈಲ್ವೆಯಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. 3058 ಹುದ್ದೆಗಳಿದೆ. ಇದು ಅಂಡರ್ ಗ್ರಾಜುಯೇಟ್ ಅಂದ್ರೆ PUC 12th ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು. ಕ್ಲರ್ಕ್ ಅಕೌಂಟೆಂಟ್, ಟಿಕೆಟ್ ಅಕೌಂಟೆಂಟ್ ಈ ಒಂದು ಹುದ್ದೆಗಳಿಗೆ, ಜೂನಿಯರ್ ಕ್ಲರ್ಕ್ ಹುದ್ದೆಗಳಿಗೆ ಇರ್ತಕ್ಕಂಥದ್ದು 12th ಪಾಸ್ ಆಗಿದ್ರೆ ಅಪ್ಲೈ ಮಾಡಬಹುದು. 18 to 30 ಇದೆ, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಮತ್ತೆ ನೀವು ಬ್ಯಾಂಗ್ಳೂರ್ ರೀಜನ್ ಅಪ್ಲೈ ಮಾಡಿದ್ರೆ ನೀವು 5 to 10 years ನೀವು ಮಿನಿಮಮ್ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡಬಹುದು. ಆಮೇಲೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದಷ್ಟು ರೀಜನ್ಗಳಿಗೆ. ನಾನು ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಏನು, ಓಕೆ, ಏನಿರ್ಬೋದು, ಯಾವ ತರ ಇರುತ್ತೆ ಎಕ್ಸಾಮು, ಎಲ್ಲ ಡೀಟೇಲ್ ಕೊಡ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿ ಇರ್ತಕ್ಕಂಥದ್ದು ಒಟ್ಟು ನಿಮ್ಗೆ 4 ರೀತಿ ಪೋಸ್ಟ್ಗಳು. ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರ್ ಅಂತಕ್ಕಂಥ ಪೋಸ್ಟ್ 2424 ಪೋಸ್ಟ್ ಇದೆ. ಅಕೌಂಟೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಕ್ಕಂಥದ್ದು 394 ಪೋಸ್ಟ್ ಇದೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 163 ಪೋಸ್ಟ್ ಇದೆ. ಈ ಟೈಪಿಸ್ಟ್ ಇದೆಯಲ್ಲ, ಇದಕ್ಕೆ ನಿಮ್ಗೆ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ. ಅದು ಈ 2 ಹುದ್ದೆಗಳಿಗೆ ಮತ್ತೆ ಟೈಪಿಂಗ್ ನಿಮ್ಗೆ ಒಂದು 30 ವರ್ಡ್ಸ್ ಪರ್ ಮಿನಿಟ್ ರೀತಿ ಟೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಮುಂದೆ ಡೀಟೇಲ್ ಕೊಡ್ತೀನಿ. ಇವಾಗ ಓವರ್ ವ್ಯೂ ನೋಡ್ಕೊಳ್ಳೋಣ. ಟ್ರೈನ್ಸ್ ಕ್ಲರ್ಕ್ 77 ಹುದ್ದೆಗಳಿದೆ. ಅಂಡ್ ಇಲ್ಲಿ ಪ್ರಮುಖವಾಗಿ ನಾವು ರಾಜ್ಯವಾರು ಅಂತ ನೋಡಿದಾಗ, ಈಗ ಬ್ಯಾಂಗ್ಳೂರ್ ರೀಜನ್ ಅಂತ ನೋಡಿದಾಗ RRB ಬೆಂಗಳೂರಲ್ಲಿ ಟೋಟಲ್ 54 ಹುದ್ದೆಗಳಿದೆ. ನೀವು ಬೆಂಗಳೂರು ರೀಜನ್ ಅಲ್ಲಿ ಅಪ್ಲೈ ಮಾಡೋರು ಮಾಡಿ. ಬೇರೆ ಬೇರೆ ಕಡೆ ಇದೆ, ಅಹಮದಾಬಾದ್, ಚೆನ್ನೈ, ಓಕೆ, ಎಲ್ಲಾ ಕಡೆನೂ ಇದೆ ಹುದ್ದೆಗಳು ಒಂದಷ್ಟು ರೀಜನ್ಸ್ ಗಳಲ್ಲಿ. ನಾನು ಇದು ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾವ್ದು ಏನೇನೋ ಅಂತ. ನೋ ನೀಡ್ ಟು ವರಿ. ಓಕೆ, ಡೀಟೇಲ್ ಆಗಿ ಕೊನೆ ತನಕ ನೋಡಿ. ಪ್ರತಿಯೊಂದು ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ, ಈಗ ಅಪ್ಲೈ ಮಾಡಕ್ಕೆ ಲಿಂಕ್ ಆಕ್ಟಿವ್ ಇದೆ. ಲಿಂಕ್ ನಾನು ಕೊಡ್ತೀನಿ ನಾನು. ಲಾಸ್ಟ್ ಡೇಟ್ ಬಂದು 27 ನವೆಂಬರ್ ಸ್ನೇಹಿತರೆ. 29 ನವೆಂಬರ್ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಕಟ್ಟಬೇಕು. ಬಟ್ ಅಪ್ಲೈ ಮಾಡಕ್ಕೆ 27 ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. 12th ಪಾಸ್ ಆಗಿದ್ರೆ ಸಾಕು. ಬಟ್ ಇಲ್ಲಿ ಮಿನಿಮಮ್ ಏನು ಅಂತಂದ್ರೆ, SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್, SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಿಟ್ಟು GM, EWS, OBC ಮಿನಿಮಮ್ ನೀವು 12th ಪಾಸ್ ಆಗಿದ್ರೆ 50% ಮಾರ್ಕ್ಸ್ ತೆಗೆದಿರಬೇಕು. ಇದೊಂದು ಇಂಪಾರ್ಟೆಂಟ್. ಓಕೆ, ಎಜುಕೇಶನ್ ಅಲ್ಲಿ ನಿಮ್ಗೆ 50% ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು. SC ST ಮತ್ತೆ ಫಿಸಿಕಲ್ ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥವ್ರಿಗೆ 50% ನಾಟ್ ನೆಸೆಸರಿ. ಓಕೆ, ಬನ್ನಿ ನಾನು ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಈಗ ಓವರ್ ನೋಡ್ಕೊಳ್ಳೋಣ. ನೋಡಿ, ಇದ್ರೆ 2 ರೀತಿ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ, ಕಂಪ್ಯೂಟರ್ ಆನ್ಲೈನ್ ಅಲ್ಲಿ. ಪ್ರಿಲಿಮಿನರಿ ಮೇನ್ಸ್ ಅಂತ, CBT1, CBT2 ಅಂತ. ನಾನು 2 ಹುದ್ದೆಗಳಿಗೆ ಏನ್ ಹೇಳಿದೆ, ಟೈಪಿಂಗ್ ಯಾವ ಹುದ್ದೆಗಳಿದೆ ಅದಕ್ಕೆ ಮಾತ್ರ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಯಾವ್ದು ಮಾರ್ಕ್ಸ್ ಇರಲ್ಲ. ಓಕೆ, ಇದನ್ನು ಕೂಡ ಮುಂದೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಏನ್ ಕೊಡ್ತಾರೆ ಏನು ಅಂತ. ಸೊ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸ್ನೇಹಿತರೆ. ಅಂಡ್ ಸ್ಯಾಲರಿ ಇನಿಷಿಯಲ್ ಪೇ ಅಂದ್ರೆ ಬೇಸಿಕ್ಸ್ ಇರುತ್ತೆ. ಇನ್ ಹ್ಯಾಂಡ್ ನಿಮ್ಗೆ ಎಲ್ಲ ಸೇರಿ ನಿಮ್ಗೆ 40,100 ಅಂದ್ರೆ 36,000-40,000 ವಿವಿಧ ಹುದ್ದೆಗಳಿಗೆ ನಿಮ್ಗೆ ಸಿಗ್ತಕ್ಕಂಥದ್ದು. ಅಂಡ್ ಇಲ್ಲಿ ಓವರ್ ವ್ಯೂ ನೋಡಿ, ಎಕ್ಸಾಮ್ ಹಿಂಗಿರುತ್ತೆ ಅಂತ ಮುಂದೆ ಕೂಡ ತಿಳಿಸ್ತೀನಿ. ಓಕೆ, ಇದೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಿಂಗೆ ಅಂತ ಮುಂದೆ ಕೂಡ ನಾನು ಹೇಳ್ತೀನಿ. ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಎಲ್ಲಾ ಹುದ್ದೆಗಳು 18 ರಿಂದ 30 ವರ್ಷ ಇರಬೇಕು, 12th ಪಾಸ್ ಆಗಿರ್ಬೇಕು. ಇದು ಇಂಪಾರ್ಟೆಂಟ್. ಇದು ಒಂದು ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಇನ್ನು ಲಿಂಕ್ ಏನಿದೆ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡೋದು ಲಿಂಕ್ ಕೊಡ್ತೀನಿ. ಓಕೆ, ಹಾಗೆ ಇದ್ರ ಕಂಪ್ಲೀಟ್ PDF, ಅಫಿಷಿಯಲ್ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ, ತಗೋಬಹುದು. ಓಕೆ, ಬನ್ನಿ ಈಗ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಏನೇನಿದೆ, ಹೆಂಗಿದೆ ಅಂತ. ಪ್ರತಿಯೊಂದು ಈಗ ಓವರ್ ವ್ಯೂ ನಿಮಗೆ ತಿಳಿಸುತ್ತೆ, ಮೇಲ್ನೋಟ, ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಆಲ್ರೆಡಿ ನಿಮಗೆ ಗೊತ್ತಿರಬೇಕು, 4ನೇ ತಾರೀಕು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಈಗ ಅದನ್ನ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ 27/11 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. 29/11 ನಿಮಗೆ ಆನ್ಲೈನ್ ಫೀ ಪೇಮೆಂಟ್ ಇರುತ್ತೆ. ನೋಡಿ, 30/11 ಇಂದ 9/12 ತನಕ ನೀವು ಮಾಡಿಫಿಕೇಶನ್ ಕೂಡ ಮಾಡಬಹುದು. ಬಟ್ ನೀವು ಎಡಿಟ್ ಮಾಡ್ತಿರಲ್ಲ, ಮಾಡಿಫಿಕೇಶನ್ ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತೆ ಈ ಮಾಡಿಫಿಕೇಶನ್ ಮಾಡಕ್ಕೆ. ಓಕೆ, ಆ ಡೇಟ್ ಕೂಡ ಕೊಟ್ಟಿದ್ದಾನೆ. ಅದ್ರ ಮುಂದೆ ನಾನು ಏನ್ ಎಕ್ಸ್ಟ್ರಾ ಅಮೌಂಟ್, ಏನ್ ಮಾಡಿಫಿಕೇಶನ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು 27/11. ಫೀ ಪೇಮೆಂಟ್ ಮಾಡಿಲ್ಲ ಅಂದ್ರೆ 29/11 ತನಕ ನಿಮಗೆ ಟೈಮ್ ಇರುತ್ತೆ. ಓಕೆ, ಇದು 30/11 ರಿಂದ 9/12 ಏನೋ ನೀವು ಎಲ್ಲ ಅಪ್ಲೈ ಮಾಡಿ ಪೇಮೆಂಟ್ ಆಗಿರುತ್ತೆ. ಆಮೇಲೆ ಏನೋ ನಿಮ್ಗೆ ಏನೋ ಚೇಂಜ್ ಮಾಡ್ಬೇಕಾಗಿತ್ತು, ನಾನು ಇದ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ, ಅವಾಗ ನಿಮ್ಗೆ ಆ ಒಂದು ವಿಂಡೋ ಓಪನ್ ಆಗುತ್ತೆ. ಅಂದ್ರೆ ನೀವು ಎಡಿಟ್ ಮಾಡಬಹುದು. ಆ ಎಡಿಟ್ ಮಾಡಬೇಕು ಅಂದ್ರೆ 30ನೇ ತಾರೀಕಿಂದ 9/12 ತನಕ ಮಾಡಬಹುದು, ಡಿಸೆಂಬರ್ 9ನೇ ತಾರೀಕು ತನಕ. ಅದಕ್ಕೆ ಸಪರೇಟ್ ಅಮೌಂಟ್ ಕೊಡಬೇಕಾಗುತ್ತೆ. ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅಂಡ್ ಇದು RRB ಅಂದ ತಕ್ಷಣ ರೈಲ್ವೆ ಅಂದ ತಕ್ಷಣ ಕಣ್ ಚೆನ್ನಾಗಿರ್ಬೇಕು. ಹಂಗಾಗಿ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಗಳು ಕೊಟ್ಟಿರುತ್ತೆ. ಅಂದ್ರೆ ನಿಮ್ದು ಅಂದ್ರೆ ತುಂಬಾ ಕ್ಯಾಟ್ರಾಕ್ ಮಾಡ್ಕೊಂಡಿರ್ತಾರೆ, ಒಬ್ರಿಗೂ ನಿಯರ್ ವಿಷನ್, ಡಿಸ್ಟೆನ್ಸ್ ವಿಷನ್ಸ್ ಅಂತ ಇರುತ್ತೆ ಅಲ್ವಾ.
ಸೊ ಅಂತದ್ದು ಮಿನಿಮಮ್ ಏನಿರಬೇಕು ಹೆಂಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಇದನ್ನ ನಿಮಗೆ ಮೆಡಿಕಲ್ ಫಿಟ್ನೆಸ್ ಲಾಸ್ಟ್ ಅಲ್ಲೂ ಕೂಡ ಮಾಡ್ತಾರೆ. ನೀವು ಕೂಡ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಕನ್ನಡಕ ಹಾಕೋತೀರಿ ಏನಿದ್ರೆ ಇಲ್ಲಿ ಕೊಟ್ಟಿದ್ದಾನೆ ಏನೇನು ಇರಬೇಕು ಏನೇನು ಅಂತ ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಅಂದ್ರೆ ಅದ್ರ ಪ್ರಕಾರ ನೀವು ಇಲ್ಲೇ ಬೇಕಾದ್ರೆ ಲೋಕಲ್ ಮೆಡಿಕಲ್ ಇದು ಅಥಾರಿಟಿಯಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಡೌಟ್ ಇರೋರಿಗೆ ಎಸ್ ನನ್ನ ಕಣ್ಣು ಚೆನ್ನಾಗಿದೆ ನನಗೆ ಏನು ಡೌಟ್ ಇಲ್ಲ ಆರಾಮಾಗಿ ಅಪ್ಲೈ ಮಾಡಿ ಸ್ನೇಹಿತರೆ. ಬಟ್ ಇದು ಫಿಸಿಕಲ್ ಇದನ್ನ ಕಣ್ಣು, ಯಾಕಂದ್ರೆ ರೈಲ್ವೆ ಇಲ್ಲಿ ಯಾವಾಗ್ಲೂ ಅಷ್ಟೇ ಕಣ್ಣು ವಿಷನ್ಸ್ ನ ಟೆಸ್ಟ್ ಮಾಡೇ ಮಾಡ್ತಾರೆ. ಓಕೆ ಫೈನ್ ಸರ್. ಇನ್ನು ನಾನು ಏಜ್ ಲಿಮಿಟ್ ಬಂದೆ 18ರಿಂದ 30 ಸರ್ ಜನರಲ್ ಮೆರಿಟ್. ಓಕೆ ಇಲ್ಲಿ ಕೊಟ್ಟಿದ್ರೆ ನೋಡ್ಕೋಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC ST ಗಾದ್ರೆ 30+5, OBC ಗಾದ್ರೆ 30+3. ಓಕೆ ಇನ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅವ್ರ ಏನಿದೆ 3 years ಆಫ್ಟರ್ ಡಿಡಕ್ಷನ್ ಆಫ್ ಲೆಂತ್ ಆಫ್ ಸರ್ವಿಸ್ ಫ್ರಮ್ ದ ಏಜ್ 6 years. ಸೊ ಈ ತರ ಏನಿದೆ ನಿಮ್ಗೆ ಗೊತ್ತಿರುತ್ತೆ ಅದು. ಓಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೆ ಇಲ್ಲಿ ನಿಮ್ಗೆ ಏನಿದೆ ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಇದೆ. GM ಆದ್ರೆ 10 ವರ್ಷ 30+10, OBC ಆದ್ರೆ 30+13 ಅಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದ್ರೆ SC ST ಆಗಿದ್ರೆ ಅವರು 30+15 45 ವರ್ಷ ತನಕ ಅಪ್ಲೈ ಮಾಡಬಹುದು. ಅದು ಬಿಟ್ಟು ನಿಮಗೆ ಇಲ್ಲಿ ಬೇರೆ ಬೇರೆ ಇದೆ, ಗ್ರೂಪ್ C ಗ್ರೂಪ್ D ಅನ್ಕೊಂಡು ಬೇರೆ ಬೇರೆ ಏನು ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಇದೆ ಅದಿದೆ. ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ನೋಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಫೈನ್ ಸರ್. ಇನ್ನು ನೆಕ್ಸ್ಟ್ ಬರ್ತೀನಿ. ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಎಕ್ಸಾಮಿನೇಷನ್ ಫೀಸ್. ಓಕೆ ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ನೋಡಿ ಫಾರ್ ಆಲ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಕ್ಯಾಟಗರಿ ಮೆನ್ಷನ್ ಬಿಲೋ serial number 1 and 2. Okay, serial number 2. Out of this fees, 500 rupees, an amount of 400 shall be refunded duly deducting the bank charges as applicable. ಅಂದ್ರೆ ಇಲ್ಲಿ ಒಂದು ತಿಳ್ಕೊಳ್ಳಿ, ನಿಮಗೆ ವಾಪಸ್ ದುಡ್ಡು ಬರುತ್ತೆ ಯಾವಾಗ ಅಂದ್ರೆ 500 ರೂಪಾಯಿ ನೀವು ಕಟ್ಟಬೇಕು ಸರ್. ಯಾರು ಬಿಟ್ಟು SC ST, ಎಕ್ಸ್ ಸರ್ವಿಸ್, ಫಿಸಿಕಲ್, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವ್ರಿಗೆ 250 ರೂಪಾಯಿ ಇರುತ್ತೆ ಸರ್. 250 ರೂಪಾಯಿ ಇರುತ್ತೆ. ಓಕೆ 250 ರೂಪಾಯಿ ಇರುತ್ತೆ. ಮಿಕ್ಕಿದವ್ರಿಗೆ 500 ರೂಪಾಯಿ ಇರುತ್ತೆ. ಅಂಡ್ ಇಲ್ಲಿ ನೀವು ಪ್ರಮುಖವಾಗಿ ಅಂತಂದ್ರೆ ಈಗ ನಾನು ಹೇಳ್ದೆ ಒಂದು CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಂದಿರುತ್ತೆ, ಇನ್ನೊಂದು CBT 2 ಅಂತ ಇರುತ್ತೆ. ಇದು ಪಾಸ್ ಆದ್ರೆ ಇದು ಅಲ್ವಾ ಪ್ರಿಲಿಮ್ಸ್ ಮೇನ್ಸ್ ಅಂತೀವಲ್ಲ ಹಂಗೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾರು ಅಟೆಂಡ್ ಮಾಡಿರ್ತೀರಲ್ಲ ಅಂತವ್ರಿಗೆ ವಾಪಸ್ ನಿಮ್ಗೆ 400 ರೂಪಾಯಿ ರೀಫಂಡ್ ಮಾಡ್ತಾರೆ. ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ ಎಲ್ಲ ನೀವು ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು. ಓಕೆ ನೋಡಿ ವಾಪಸ್ ಕೊಡ್ತಾರೆ. ಈಗ ನೀವು ಅಪ್ಲೈ ಮಾಡ್ಬೇಕು ತಪ್ಪು ಅಪ್ಲೈ ಮಾಡಿರ್ತೀರಾ, ನಿಮ್ ರಿಜೆಕ್ಟ್ ಆಗಿರುತ್ತೆ, ಅಂತವ್ರಿಗೆಲ್ಲ ವಾಪಸ್ ಸಿಗಲ್ಲ. ಯಾರು ಅಪ್ಲೈ ಮಾಡಿ ನೀವು ಮೊದಲನೇ ಎಕ್ಸಾಮ್ ಅಂದ್ರೆ ಪ್ರಿಲಿಮ್ಸ್ ಅಥವಾ CBT 1 ಅಂತೀವಲ್ಲ ಅದನ್ನ ಬರ್ದಿರೋರಿಗೆ 400 ರೂಪಾಯಿ ವಾಪಸ್ ಸಿಗುತ್ತೆ. ಓಕೆ ಹಂಗೆ ಇವ್ರಿಗೂ ಕೂಡ 250 ರೂಪಾಯಿ ಕೊಟ್ಟಿರ್ತೀರಾ, ಅವ್ರದ್ದು ಬ್ಯಾಂಕ್ ಚಾರ್ಜಸ್ ಬಿಟ್ಟು ಮಿಕ್ಕಿದ ವಾಪಸ್ ಕೊಡ್ತಾರೆ. ಅಂದ್ರೆ ನೀವು ಫಸ್ಟ್ ಸ್ಟೇಜ್ ಆಫ್ CBT ಅಟೆಂಡ್ ಮಾಡಿರ್ಬೇಕು ನೋಡಿ, ವಾಪಸ್ ಕೂಡ ಸಿಗುತ್ತೆ ಇಲ್ಲಿ. ಓಕೆ ಇನ್ನು ಎಜುಕೇಶನ್ ಬಂತ ನೋಡಿ ಎಲ್ಲಾ ಒಂದು ಪೋಸ್ಟ್ ಗಳಿಗೂ ಕೂಡ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ ನೋಡಿ. ಇಲ್ಲಿ ಕೊಟ್ಟಿದ್ದೀನಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಯಾರು ಹ್ಯಾಂಡಿಕ್ಯಾಪ್ ಏನಿರಬೇಕು, 1 arm ಇರಬೇಕು, 1 leg ಇರಬೇಕು. ಸೊ ಇದೆಲ್ಲ ನೀವು ನೋಡ್ಕೊಳ್ಳಿ. ನಿಮ್ಗೆ ನೀವೇನು ಫಿಸಿಕಲ್ ಡಿಸಬಿಲಿಟಿ 40% ಅಂಡ್ ಎಬೋ ಇರ್ತೀರಾ ಪರ್ಸೆಂಟೇಜ್ ಅವರು ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಅಂಡ್ ಆಲ್ಸೋ ಇಲ್ಲಿ ಎಲ್ಲದಕ್ಕೂ ಕೂಡ 12th ಪಾಸ್ ಇದ್ರೆ ಸಾಕು. ನಮ್ಮ ಕರ್ನಾಟಕದಲ್ಲಿ PUC ಅಂತ ಕರಿತೀವಿ. ಆದ್ರೆ ಇಲ್ಲಿ ಅಕೌಂಟೆಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ. ಈ ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ಕೊಡ್ತಾರೆ. ಅದು ನಿಮಗೆ ಮಾರ್ಕ್ಸ್ ಕೌಂಟ್ ಇಲ್ಲ. ಲಾಸ್ಟ್ ಅಲ್ಲಿ ನೀವು ಮೊದಲನೇದು CBT ಪಾಸ್ ಮಾಡಿ, ಎರಡನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡನೇದು ಪಾಸ್ ಮಾಡಿದ್ಮೇಲೆ ನಿಮ್ಗೇನು ತಗೋತಾರಲ್ಲ ಈ 2 ಹುದ್ದೆಗಳಿಗೆ ಮಾತ್ರ. ಆದ್ರೆ ನಿಮ್ಗೆ ಇಲ್ಲಿ ಟೈಪಿಂಗ್ ಏನ್ ಕೊಡ್ತಾರಲ್ಲ ಅದನ್ನ ಮಾರ್ಕ್ಸ್ ಕನ್ಸಿಡರ್ ಜಸ್ಟ್ ಪಾಸ್ ಆಗ್ಬೇಕಷ್ಟೇ. ಅವ್ರದ್ದೇನ್ ಒಂದು ಕಟ್ ಆಫ್ ಇಟ್ಟಿರುತ್ತೆ ಅದು ಪಾಸ್ ಮಾಡಿದ್ರೆ ಅಷ್ಟೇ ಸಾಕು. ಅದನ್ನೇನು ನಿಮ್ಗೆ ಕೌಂಟ್ ಮಾಡಲ್ಲ. ಏನೋ ನಿಮ್ಮ ಒಂದು ಏನು ಸೆಲೆಕ್ಷನ್ಸ್ಗೆ ಅಥವಾ ಫೈನಲ್ ಕಟ್ ಆಫ್ಗೆ ಕ್ಯಾಲ್ಕುಲೇಟ್ ಮಾಡಲ್ಲ. ಬಟ್ ಇದು ಟೈಪಿಸ್ಟ್ ಆಗಿರೋದ್ರಿಂದ ಇವ್ರಿಗೆ ನಿಮ್ಗೆ ಇಂಗ್ಲಿಷ್ ಬರಲೇಬೇಕು. ಕಂಪ್ಯೂಟರ್ ಇಂಗ್ಲಿಷ್, ಹಿಂದಿ, ಅವ್ನು ಕಂಪ್ಯೂಟರ್ ಎಸೆನ್ಷಿಯಲ್ ಗೊತ್ತಿ, ಹಿಂದಿ ಅಥವಾ ಇಂಗ್ಲಿಷ್ ಎರಡರಲ್ಲಿ ಯಾವ್ದಾರ ಒಂದು ಗೊತ್ತಿರೋ. ಈಗ ಕರ್ನಾಟಕದವ್ರು ಕನ್ನಡ ಬರುತ್ತೆ ಅಂದ್ರೆ ಇಂಗ್ಲಿಷ್ ಬಂದ್ರೆ ಫೈನ್ ಸರ್. ಇನ್ ಬೇರೆದಕ್ಕೆಲ್ಲ ಯಾವ್ದು ಟೈಪಿಂಗ್ ಇಲ್ಲ, ಜಸ್ಟ್ CBT ಬರೆಯೋದು ಒಂದು, ಅದನ್ನ ಪಾಸ್ ಆದ್ಮೇಲೆ CBT 2 ಇರುತ್ತೆ. CBT 2 ಪಾಸ್ ಆದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿ ನಿಮಗೆ ಜಾಬ್ ಕೊಡ್ತಾರೆ. ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಏನ್ ಸರ್ ಇದು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ನೋಡಿ, ಪ್ರಿಲಿಮ್ಸ್ ಅಂತ ಏನ್ ಹೇಳಿದ್ರೆ 100 ಕ್ವಶನ್ಸ್ ಇರುತ್ತೆ. ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಓಕೆ ಸಾರಿ 100 ಆದ್ರೆ 90 ಮಿನಿಟ್ ಅಂದ್ರಷ್ಟು 60 + 30 ಅಂದ್ರೆ 1.5 ಗಂಟೆ ಟೈಮ್. ಓಕೆ 100 ಕ್ವಶನ್ಸ್ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ. ನೀವು ಯಾರ್ಯಾರು ಒಂದು ಬ್ಯಾಂಕಿಂಗು SSC ಪ್ರಿಪೇರ್ ಆಗಿದ್ರಲ್ಲ, SSC ಬ್ಯಾಂಕಿಂಗು ಯಾವುದೇ ಒಂದು SSC MTS ಆಗ್ಲಿ ಅಥವಾ ಏನ್ ಪ್ರಿಪೇರ್ ಆಗ್ತಿದ್ರಿ, GD ಆಗ್ಲಿ, SSC CHSL ಆಗ್ಲಿ, ಬ್ಯಾಂಕಿಂಗ್ ಆಗಲಿ, ಅಂತವ್ರಿಗೆ ಇದು ಆರಾಮಾಗಿ ಬರೀಬಹುದು ಸ್ನೇಹಿತರೆ. ಓಕೆ ಪ್ರಿಪೇರ್ ಆಗಿರೋರಿಗೆ. ಓಕೆ ಸೊ ಅದೇ ರೀತಿ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದು ಪಾಸ್ ಆದ್ಮೇಲೆ ನೆಗೆಟಿವ್ ಇದೆ ಸರ್, 1/3 ಆಫ್ ದ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ.
1/3 ಆಫ್ ದ ರಾಂಗ್ ಆನ್ಸರ್ಗೆ ನೆಗೆಟಿವ್ ಇರುತ್ತೆ. ಇಲ್ಲಿಂದ ನೆಕ್ಸ್ಟ್ ಏನು ಟೋಟಲ್ ವೇಕೆನ್ಸೀಸ್ ಇದೆ ಅದನ್ನ ಇಂಟು 15, ಈಗ 3058 ಇದ್ರೆ ಇಂಟು 15 ಮಾಡಿ ತಗೊಂಡು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಇದ್ಕೊಂಡು ಕೊಡ್ತಾರೆ. ಅಲ್ಲಿ ನಿಮಗೆ 120 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲೂ 90 ಮಿನಿಟ್ಸ್ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ 50 ಇರುತ್ತೆ, 35 ಸೇಮ್. ಆದ್ರೆ ಕ್ವಶನ್ ಲೆವೆಲ್ ಸ್ವಲ್ಪ ಹೈ ಇರುತ್ತೆ ಅಷ್ಟೇ. ಇಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, ನೆಗೆಟಿವ್ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 33% ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ ಸಿಲೆಬಸ್ ಏನು ಸರ್? ಸಿಲೆಬಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಬ್ಯಾಂಕಿಂಗ್ ಸಿಲೆಬಸ್ ಅಂತ. ಬ್ಯಾಂಕಿಂಗ್ ಸಿಲೆಬಸ್ ಅಥವಾ SSC ಸಿಲೆಬಸ್ ಏನಿದೆ ಅಂದ್ರೆ ಮ್ಯಾಥಮೆಟಿಕ್ಸ್, ನಂಬರ್ ಸಿಸ್ಟಮ್, LCM, HCF, ಪರ್ಸೆಂಟೇಜು, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್ ಏನಿದೆ ಅದು, ಜಾಮಿಟ್ರಿ, ಟ್ರಿಗ್ನಾಮೆಟ್ರಿ ಒಂದಿಷ್ಟು ಕ್ವಶನ್ ಬರ್ತವೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದ್ರೆ ನಂಬರ್, ಆಲ್ಫಾಬೆಟಿಕಲ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್ ಅಂತ ಏನ್ ಕರಿತೀವಿ, ಪಜಲ್ಸ್, ಡೇಟಾ ಸಫಿಷಿಯನ್ಸಿ ಅಂತ ಏನ್ ಕರಿತೀವಿ. ಓಕೆ, ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ಗಳಾಗಿರ್ಬೋದು, ಈ ತರದ್ದು ನಿಮಗೆ ಕೇಳೋದು. ಜನರಲ್ ಅವೇರ್ನೆಸ್ ಅಂದ್ರೆ 10th ಬೇಸಿಸ್ ತನಕ ಒಂದಷ್ಟು ನಿಮಗೆ ಹಿಸ್ಟ್ರಿ ಬಗ್ಗೆ, ಜಿಯೋಗ್ರಫಿ, ಸೈನ್ಸ್ ಬಗ್ಗೆ ಆ ತರದ ಒಂದು ಕ್ವಶನ್ ಇರುತ್ತೆ. ಅದು ಬಿಟ್ರೆ ನಿಮಗೆ ಪೊಲಿಟಿ ಬಗ್ಗೆ 10th ತನಕ ಏನ್ ಬೇಕು ಅದು ಕೊಡ್ತಾನೆ. ಅದು ಬಿಟ್ರೆ ನಿಮಗೆ ಎನ್ವೈರನ್ಮೆಂಟಲ್ ಏನಾದ್ರು ಇದ್ರೆ, ಆಮೇಲೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇಂಡಿಯಾ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಬಗ್ಗೆ, ಓಕೆ, ಹಾಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಂಡಿಯನ್ ಎಕಾನಮಿ, ಈ ತರದ್ದು 10th ಬೇಸಿಸ್ ತನಕ ಏನಿರುತ್ತೆ ವಿತ್ ಕರೆಂಟ್ ಅಫೇರ್ಸ್ ನಿಮಗೆ ಕೇಳ್ತಾನೆ ಸ್ನೇಹಿತರೆ. ಓಕೆ, ಇದನ್ನ ನೀವು ಸಿಲೆಬಸ್ ನೋಡ್ಕೊಳ್ಳಿ. ಎರಡಕ್ಕೂ ಸೇಮ್ ಸಿಲೆಬಸ್. ಪೇಪರ್ 1 ಅಂದ್ರೆ CBT 1, CBT 2ಗೆ ಎರಡೂ ಸೇಮ್ ಪ್ಯಾಟರ್ನ್ ಆಫ್ ಎಕ್ಸಾಮ್. ಬಟ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ಕ್ವಶನ್ ಲೆವೆಲ್ ಸ್ವಲ್ಪ ಹೈ ಇರುತ್ತೆ ಅಷ್ಟೇ ಎರಡನೇ ಟೆಸ್ಟ್ ಅಲ್ಲಿ. ಓಕೆ, ಸೊ ಇದಾಯ್ತಾ? ಇದಾದ್ಮೇಲೆ ನಾನು ನಿಮ್ಗೆ ಏನ್ ಹೇಳಿದೆ, ಇದು ಎಲ್ಲ ಕಾಮನ್, 4 ಇದಕ್ಕೂ ಕೂಡ ಕಾಮನ್. ಆದ್ರೆ ಈ ಎರಡು ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಇದೆರಡಕ್ಕೆ ಮಾತ್ರ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಬೇರೆ ಯಾರಿಗೂ ಇಲ್ಲ. ಇದು 2 ಪೋಸ್ಟ್ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಂಪ್ಯೂಟರ್ ಅಲ್ಲಿ ಏನ್ ಟೈಪ್ ಮಾಡಬೇಕು ಅಂತ ಕೊಡ್ತಾರೆ. ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವುದೇ ಆದ ಅಲ್ಲಿ ರೀಕರೆಕ್ಷನ್ ಅದೆಲ್ಲ ಏನೂ ಇರಲ್ಲ. ಎಡಿಟಿಂಗ್ ಟೂಲ್ಸ್ ಏನೂ ಇರಲ್ಲ. 30 ವರ್ಡ್ಸ್ ಪರ್ ಮಿನಿಟ್ ಇಂಗ್ಲಿಷು. ಹಿಂದಿಲ್ಲ ಆದ್ರೆ ಬರೆಯೋರದು 25 ವರ್ಡ್ಸ್ ಪರ್ ಮಿನಿಟ್ ಈ ತರ ಟೈಪ್ ಮಾಡಬೇಕು. ಓಕೆ, ಆ ತರದವ್ರಿಗೆ. ಮತ್ತೆ ಇಲ್ಲಿ ಲೋ ವಿಷನ್, ಕಣ್ ಕಾಣಿಸಲ್ಲ, ಆ ತರ ಬ್ಲೈಂಡ್, ಈ ತರದ್ದೇನು ಏನಿದೆ ಅವ್ರಿಗೆ ಎಕ್ಸಂಪ್ಷನ್ ಇದೇನು ಇರಲ್ಲ ಅವ್ರಿಗೆ. ಓಕೆ, ಟೈಪಿಂಗ್ ಟೆಸ್ಟ್ ಈ 2 ಪೋಸ್ಟ್ ಇರಲ್ಲ. ಬೇರೆಯವ್ರಿಗೆಲ್ಲ ಟೈಪಿಂಗ್ ಟೆಸ್ಟ್ ಇರುತ್ತೆ. ಅಂದ್ರೆ ಈ ಮಾರ್ಕ್ಸ್ ಕೌಂಟ್ ಆಗಲ್ಲ, ಜಸ್ಟ್ ಕ್ವಾಲಿಫಿಕೇಶನ್ ಅಷ್ಟೇ. ಓಕೆ, ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರ ಕಡೆ ಸ್ಟ್ಯಾಂಡರ್ಡ್ ಅವ್ರದ್ದು ಏನಿದೆ ಮೆಡಿಕಲ್ ಅವರು ಕೂಡ ಟೆಸ್ಟ್ ಮಾಡ್ತಾರೆ ನಿಮ್ಗೆ. ಹಾಗೆ ಆಯ್ತಾ? ಸೊ ಕಣ್ಣು ಅದು ಎಲ್ಲ, ಅದು ಮೇನ್ ಮೆಡಿಕಲ್ ಅಂತಂದ್ರೆ ಕಣ್ ಟೆಸ್ಟ್ ಅಷ್ಟೇ. ಅವ್ರಿಗೆ ವಿಷನ್, ಡಿಸ್ಟೆನ್ಸ್ ಅದನ್ನ ಮಾತ್ರ ಟೆಸ್ಟ್ ಮಾಡೋದು ಮ್ಯಾಕ್ಸಿಮಮ್. ಅದಾದ್ಮೇಲೆ ನೀವು ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನೋಡಿ, ಈ ಎಲ್ಲ ಲಿಸ್ಟ್ ಆಫ್ ವೆಬ್ಸೈಟ್ಸ್ ಗಳು ಕೊಟ್ಟಿರ್ತಾರೆ. ಓಕೆ, ನೀವು ಬೇಕಾದ್ರೆ ಬೆಂಗಳೂರು ಒಂದು ರೀಜನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಬೆಂಗಳೂರು RRB.BNC.government.in ಅಂತಿದೆ, ಇಲ್ಲಿ ಹೋಗಿ ನೋಡಬಹುದು. ಅಪ್ಲೈ ಮಾಡೋದು ಲಿಂಕ್ ಇದೆ, ವಿಡಿಯೋ ಕೊಟ್ಟಿರ್ತೀನಿ ನೀವು. RRBapply.government.in ಅಂತಿದೆ. ಓಕೆ, RRBapply.gov.in ಅಂತ ನಾನು ಕೊಡ್ತೇನೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಬೇಕಾದ್ರೆ ಶೇರ್ ಮಾಡೋಣ. ಅಂಡ್ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ನಮ್ಗೆ ಈ ತರ ರೀಜನ್ ವೈಸ್ ಏನಿದೆ, ಈ ರೀಜನ್ ವೈಸ್ ನಿಮಗೆ ಪೋಸ್ಟ್ ಗಳಿರೋದು. ನೀವು ಯಾವ್ದಾದ್ರು ಒಂದು ರೀಜನ್ ಅಪ್ಲೈ ಮಾಡಬೇಕು, ಅದೇ ರೀಜನ್ ಮೇಲೆ ಎಕ್ಸಾಮ್ ಆಗುತ್ತೆ, ಅಲ್ಲೇ ಪೋಸ್ಟ್ ಆಗುತ್ತೆ. ಈಗ ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ರೆ ಮಿನಿಮಮ್ 5 to 10 years ಬೇರೆ ನಿಮ್ ಸೀನಿಯರ್ ನಿಮ್ನ ಟ್ರಾನ್ಸ್ಫರ್ ಮಾಡಕ್ಕಲ್ಲ. ನೀವು ಎಲ್ಲ ಅಪ್ಲೈ ಮಾಡಿ ಸೆಲೆಕ್ಟ್ ಅಲ್ಲೇ ನೀವು ಕೆಲಸ ಮಾಡ್ತೀರಾ. ಬೆಂಗಳೂರು ರೀಜನ್ ಅಪ್ಲೈ, ಬೆಂಗಳೂರು ರೀಜನ್ ಅಲ್ಲಿ ಎಲ್ಲೆಲ್ಲಿ ನಿಮಗೆ ಬೆಂಗಳೂರು ರೈಲ್ವೇಸ್ ಅಂದ ತಕ್ಷಣ, ಬೆಂಗಳೂರು ರೀಜನ್ ಅಂದ ತಕ್ಷಣ ನಿಮಗೆ ನಾರ್ತ್ ಈಸ್ಟ್ ಆಗಿರ್ಬೋದು, ನಾರ್ತ್ ವೆಸ್ಟ್ ಆಗಿರ್ಬೋದು. ಅಂದ್ರೆ ಬೆಂಗಳೂರು ಅಂದ್ರೆ ನಮ್ಮ ಕರ್ನಾಟಕ ರೀಜನ್ ಸುತ್ತ ಏನೇನು ಬರುತ್ತೆ ಆ ರೀಜನ್. ಓಕೆ, ಮಿನಿಮಮ್ 5 to 10 years ಅಲ್ಲಿ ಆಮೇಲೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಎಷ್ಟು ಪೋಸ್ಟ್ ಇದೆ, ನಾನು ನಿಮ್ಗೆ ಆಲ್ರೆಡಿ ಬೆಂಗಳೂರಲ್ಲಿ ಟೋಟಲ್ 54 ಪೋಸ್ಟ್ ಇದೆ. ಅದನ್ನ ಇಲ್ಲಿ ಎಲ್ಲ ಸೇರಿ ಈ ಆಕ್ಚುಲಿ ಬೆಂಗಳೂರಲ್ಲಿ ನೋಡೋದಾದ್ರೆ ನಿಮ್ಗೆ ಇರೋದೇ 1, 2, 4 ಅಂದ್ರೆ ಇಲ್ಲಿ ಜೂನಿಯರ್ ಅಕೌಂಟೆಂಟ್ ಕಮ್ ಇದು ಟೈಪ್ ಏನಿದೆ ಕ್ಲರ್ಕ್, ಆ ಪೋಸ್ಟ್ ಇಲ್ಲ. ಅಂದ್ರೆ ಆ ವೇಕೆನ್ಸೀಸ್ ಇಲ್ಲ. ಇರೋದೇ ನಿಮ್ಗೆ ಇಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರ್, ಅಕೌಂಟ್ ಕ್ಲರ್ಕ್, ಟಿಕೆಟ್ ಟ್ರಾನ್ಸ್ ಕ್ಲರ್ಕ್ ಅಂತ ಏನಿದೆ, ಈ 3 ಪೋಸ್ಟ್ ಮಾತ್ರ ಇಲ್ಲಿ ಇರೋದು ಬೆಂಗಳೂರು ರೀಜನ್, RRB ಬೆಂಗಳೂರಲ್ಲಿ. ಟೋಟಲ್ 54 ಪೋಸ್ಟ್ ಗಳಿದೆ. ಮತ್ತೆ ಇಲ್ಲಿ ಅದನ್ನ ಡಿವಿಷನ್ ಕೂಡ ಮಾಡಿದ್ದಾನೆ, ನೋಡ್ಕೊಂಡು ಅಪ್ಲೈ ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್ ಸರ್, ಬೇರೆಯವ್ರು ಬಂದು ಇಲ್ಲಿ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಇಂಗ್ಲಿಷ್, ಹಿಂದಿ ಅಂತ ಇರೋದ್ರಿಂದ ಬೇರೆ ರಾಜ್ಯಗಳು ಬರ್ತಾರೆ. ಅದಕ್ಕೆ ನೀವು ರೈಲ್ವೆಗಳಲ್ಲಿ ಬೇರೆ ಬೇರೆ ಪೋಸ್ಟ್ ಗಳಲ್ಲಿ ನೀವು ಅಂತ ನೋಡ್ತಾರೆ. ಕನ್ನಡದಲ್ಲಿ ದಯವಿಟ್ಟು ಅಪ್ಲೈ ಮಾಡಿ. ಅದೇ ತರ ಚೆನ್ನೈದು ಕೊಟ್ಟಿದ್ದೀನಿ ನೋಡಿ, ಚೆನ್ನೈದು 80 ಪೋಸ್ಟ್ ಇದೆ. ಆತರ ಈ ತರ ನಿಮಗೆ ನೋಟಿಫಿಕೇಶನ್ ಅಲ್ಲಿ ನಾನು ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಶೇರ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಬೇರೆ ರಾಜ್ಯದ್ದು ಬೇಕಾದ್ರೆ ಅಪ್ಲೈ ಮಾಡೋರು ಮಾಡ್ಬೋದು, ಇಂಗ್ಲಿಷ್ ಅಲ್ಲಿ ಬರೀಬಹುದು, ಅದು ಎಲ್ಲಿ ಬೇಕಾದ್ರೂ ಬರೀಬಹುದು. ಓಕೆ, ಬಟ್ ಕರ್ನಾಟಕದಲ್ಲಿ ಬರೀರಿ. ಬೇರೆ ಕಡೆ ತುಂಬಾ ಜನ ಅಪ್ಲೈ ಮಾಡ್ತಾರೆ ರೈಲ್ವೆಗಳಿಗೆ, ಎಸ್ಪೆಷಲಿ ಚೆನ್ನೈ,
ಮತ್ತೆ ಇದು ನಿಮ್ಗೆ ಮಹಾರಾಷ್ಟ್ರ ಅವರು ತುಂಬಾ ಅಪ್ಲೈ ಮಾಡ್ತಾರೆ. ಸೊ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿ. ಅವರು ಇಲ್ಲಿ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರೆ. ಸ್ವಲ್ಪ ಬಾರ್ಡರ್ ಇರೋರು ಕನ್ನಡ ಮಾತಾಡಕ್ ಬರುತ್ತಲ್ಲ ಅಪ್ಲೈ ಮಾಡ್ತಾರೆ. ಅಂದ್ರೆ ನಾನು ನಿಮ್ಗೆ ಹೇಳಿದೆ ಅಪ್ಲಿಕೇಶನ್ ನ ನೀವು ಮಾಡಿಫಿಕೇಶನ್ ಮಾಡ್ಬೋದು. ನಾನು ಏನ್ ಡೇಟ್ ಹೇಳಿದೆ ಆಮೇಲೆ ಆ ಡೇಟ್ ಪೀರಿಯಡ್ ಅಲ್ಲಿ ನೀವು ಮಾಡಿಫಿಕೇಶನ್ ಮಾಡಬೇಕು, ನೀವೇನಾದ್ರು ಅಪ್ಲೋಡ್ ಮಾಡಬೇಕು, ಏನಾದ್ರು ನಿಮ್ಮ ಸರ್ಟಿಫಿಕೇಟ್ ಅಥವಾ ನೀವೇನಾದ್ರು ತಪ್ಪು ಹಾಕಿದ್ರೆ ಅಥವಾ ಏನಾದ್ರು ಇದಾಗಿದೆ ಅಂತಂದ್ರೆ 250 ರೂಪಾಯಿ ಕೊಟ್ಟು ನೀವು ಮಾಡ್ಬೇಕಾಗತ್ತೆ. ಏನೋ ಮಾಡಿಫಿಕೇಶನ್ ಎಡಿಟ್ ಮಾಡ್ಬೇಕಾಗತ್ತೆ. ಓಕೆ, ಸೇಮ್ ನಿಮ್ಮ ಒಂದು ಏನು ಅಕೌಂಟ್ ಇಂದ ಕ್ರಿಯೇಟ್ ಮಾಡಿರ್ತೀರಾ, ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಎಲ್ಲ ಆಕ್ಟಿವ್ ಇರೋದು ಕೊಡಬೇಕಾಗತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಕಟ್ ಆಫ್ ಸರ್ ಈ ತರ ನೋಡಿ, ಇತ್ತೀಚೆಗೆ ನಡೆದಿತ್ತು ಎಕ್ಸಾಮ್, ಗ್ರಾಜುಯೇಟ್ ಲೆವೆಲ್ ನಡೀತು, ಅಂಡರ್ ಗ್ರಾಜುಯೇಟ್, ಇದು 12th ಗ್ರಾಜುಯೇಟ್ ಲೆವೆಲ್ ನಡೀತು. ಅವಾಗ ನೋಡಿ ಪ್ರತಿಯೊಂದು ಕಟ್ ಆಫ್ ನಿಮ್ಗೆ ಉದಾಹರಣೆ ಕೊಟ್ಟಿರೋದಷ್ಟೇ. ಇದು ಬೆಂಗಳೂರು, ಇದೇ ತರ ಎಲ್ಲಾ ರೀಜನ್ ಕಟ್ ಆಫ್ ಸಪರೇಟ್ ಇರುತ್ತೆ. ಅದಕ್ಕೆ ನೀವು ಬೆಂಗಳೂರು ಅಪ್ಲೈ ಮಾಡಿ ನಿಮ್ ಕಟ್ ಆಫ್ ಬೇರೆ ಇರುತ್ತೆ. ಸೊ ಈ ತರ ಕಟ್ ಆಫ್ ಬರುತ್ತೆ. ಇನ್ನು ಬುಕ್ಸ್ ಸರ್, ಇದಕ್ಕೆ ಬುಕ್ಸ್ ಇಟ್ಕೊಂಡು ಓದುವಂತದಲ್ಲ, ಬುಕ್ಸ್ ಸಿಗ್ತವೆ ನಿಮ್ಗೆ. ಏನ್ ಮಾಡ್ಬೇಕಿಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ನ ನೀವು ನೋಡ್ಬೇಕು. ಬೇಕಂದ್ರೆ ವಿಡಿಯೋ ಸರಣಿಗಳು ಇದಕ್ಕೆ ಮಾಡೋಣ ಅಂತಂದ್ರೆ ಹೇಳಿ, ನಾವ್ ಹೆಂಗಿರೋ SSC MTS ಮತ್ತೆ SSC CHS ಅದೆಲ್ಲ ಮಾಡಿದ್ವಿ. ಓಕೆ, ಆತರ ನಿಮಗೂ ಬೇಕು ಅಂತಂದ್ರೆ ಈ ಒಂದು RRB NTPC ಇದು ಬೇಕು ಅಂತಂದ್ರೆ ವಿಡಿಯೋ ಸರಣಿ ಮಾಡೋಣ. ಓಕೆ, ಸೊ ಅದ್ರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡು ಡಿಸ್ಕಸ್ ಮಾಡೋಣ ಹೆಂಗ್ ಬರುತ್ತೆ ಅಂತ. ಯಾವಾಗ್ಲೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಇಲ್ಲಿ ಪ್ರಮುಖವಾಗಿ ಬುಕ್ ತಗೊಂಡು ಓದೋದಲ್ಲ, ಯಾವ ತರ ನೀವು ಶಾರ್ಟ್ ಟ್ರಿಕ್ಸ್ ಅಲ್ಲಿ, ಯಾವ ತರ ಫಾಸ್ಟ್ ಕ್ಯಾಲ್ಕುಲೇಷನ್ 100% ಕಾನ್ಸೆಪ್ಟ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿರೋದು ಇಂಪಾರ್ಟೆಂಟ್. ಮಾಡೋಣ ಅಂತಂದ್ರೆ ಅದಕ್ಕೆ ವಿಡಿಯೋ ಸರಿ ಮಾಡೋಣ. ಹೆಚ್ಚು ಕಮೆಂಟ್ ಬಂದ್ರೆ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಪ್ಲೈ ಮಾಡೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇದರ ಒಂದು ಅಫಿಷಿಯಲ್ PDF ನಮ್ಮ ಟೆಲಿಗ್ರಾಮ್ ಆಲ್ರೆಡಿ ಶೇರ್ ಆಗಿದೆ, ತಾವು ತಗೋಬಹುದು. ಸೊ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ಇಲ್ಲಿ PUC ಅಂದ ತಕ್ಷಣ PUC ಸ್ನೇಹಿತರೆ, ಇಲ್ಲಿ ಈಕ್ವಲೆಂಟ್ ಅಂತಂದ್ರೆ ಈಗ ಡಿಪ್ಲೊಮಾ ಮಾಡಬಹುದಾ, ಅಲ್ಲೇನೋ ನೋಟಿಫಿಕೇಶನ್ ಕೊಟ್ಟಿಲ್ಲ. ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಹೋಗಿ ಅಲ್ಲಿ ಈಕ್ವಲೆಂಟ್ ಅಂತ ಏನಾರು ಅಪ್ಲೈ ಮಾಡ್ಬೇಕಾದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಇದ್ರೆ ನೀವು ಡಿಪ್ಲೊಮಾದವರು ಮಾಡಬಹುದು. ಓಕೆ, ಸೊ ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫೈನ್. ಅಪ್ಲೈ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ನಿಮ್ಗೆ ದುಡ್ಡು ಕಟ್ಟಕ್ಕಿಂತ ಮುಂಚೆ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಆ ಒಂದು ಈಕ್ವಲೆಂಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ರೆ ಫೈನ್, ಆರಾಮಾಗಿ ಅಪ್ಲೈ ಮಾಡಿ, ತೊಂದರೆ ಇಲ್ಲ. ಓಕೆ, ಸೊ ಹಾಗಾಗಿ ಟ್ರೈ ಮಾಡಿ. ಅಂಡ್ ಅಫಿಷಿಯಲ್ ಇದು ಏನಿದೆ ಕ್ಲೀನ್ ಆಗಿ ಓದ್ಕೊಳ್ಳಿ. ಯಾಕಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಹೆಂಗೆ ಅಪ್ಲೈ, ಏನೇನು ಅಪ್ಲೋಡ್ ಮಾಡ್ಬೇಕು ಎಲ್ಲ ಕೊಟ್ಟಿದೆ. ಯಾಕಂದ್ರೆ ಬ್ಲೂ ಕಲರ್ ಲಿಂಕ್ ಅಲ್ಲಿ ನೀವು ಸಿಗ್ನೇಚರ್ ಮಾಡಿರ್ಬೇಕು. ಮತ್ತೆ ನಿಮ್ ಫೋಟೋನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು, ನಿಮ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತದು. ಹಾಗಾಗಿ ನಿಮ್ಗೆ ಅಲ್ಲಿ ವೆಬ್ ಕ್ಯಾಮೆರಾ ಇರಬೇಕು, ಅಥವಾ ಏನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಕ್ಯಾಮ್ರಾ ಇರುತ್ತೆ. ಈ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲಿ ವೆಬ್ ಕ್ಯಾಮ್ ಇರೋದಂತ ಇರಬೇಕು. ಸೊ ಹಾಗಾಗಿ ನೀವು ಒಂದ್ಸಲ ಕ್ಲೀನ್ ಆಗಿ ಓದ್ಕೊಳ್ಳಿ. ನಾನು PDF ಕೊಟ್ಟಿರ್ತೀನಿ. ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಲ್ಲಿ ಕವರ್ ಮಾಡಿದೀನಿ. ಏನೇನ್ ಇರುತ್ತೆ, ಹೆಂಗೆ ಪ್ಯಾಟರ್ನ್, ಏನೇನ ಕ್ವಶನ್ಸ್ ಕೇಳ್ತಾನೆ ಅಂತ. ಇದ್ರ ವಿಡಿಯೋ ಸರಣಿ ಬೇಕಂತ ಹೆಚ್ಚು ಕಮೆಂಟ್ ಮಾಡಿ. ಇದನ್ನು ಕೂಡ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.